ತಡೆಗೋಡೆ ಕುಸಿದು ಬಿದ್ದಿದೆ. ಹಲವು ಕಡೆ ನಾವು ಗಮನಿಸ್ತಾ ಇದ್ವಿ. ಮಂಗಳೂರಿನಲ್ಲಿ ಮುಂಗಾರು ಆರಂಭ ಆದಾಗ್ಲಿಂದನೂ ಕೂಡ ಗುಡ್ಡ ಕುಸಿತ, ತಡೆಗೋಡೆ ಕುಸಿತ ಇದೆಲ್ಲವೂ ಕೂಡ ಆಗ್ತಾ ಇದೆ. ಭಾರಿ ಗಾತ್ರದ ಕಾಂಕ್ರೀಟ್ ಗೋಡೆ ಕುಸಿದು ಅವಾಂತರ ಸೃಷ್ಟಿಯಾಗಿದೆ ಮಂಗಳೂರಿನಲ್ಲಿ. ಕಣ್ಣೂರು ಬಳಿಯ ಕುಂಡಾಲಬೊಟ್ಟು ಎಂಬಲ್ಲಿ ಘಟನೆ ನಡೆದಿದೆ. 10 ಅಡಿ ಎತ್ತರದ ಕಾಂಕ್ರೀಟ್ ತಡೆಗೋಡೆ ಕುಸಿದಿದೆ. ತಡೆಗೋಡೆ ಕುಸಿತದಿಂದ 2 ಮನೆಗಳಿಗೆ ಇದೀಗ ಕುಸಿಯುವ ಭೀತಿ ಉಂಟಾಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಆತಂಕ ಹೆಚ್ಚಾಗ್ತಾ ಇದೆ. ಮನೆ ಕುಸಿಯೋ ಭಯ ಉಂಟಾಗಿದೆ. 4-5 ಮನೆಗಳಿಗೆ ಇದರಿಂದ ಅಪಾಯ ಇದೆ ಅಂತ ಹೇಳಲಾಗ್ತಾ ಇದೆ. ಜನ ಪರದಾಡ್ತಿದ್ದಾರೆ. ನೋಡಿ ಯಾವ ರೀತಿನಲ್ಲಿ ಎಷ್ಟು ಉದ್ದನೆಯ ತಡೆಗೋಡೆ ಸಂಪೂರ್ಣ ಮಗಚ್ಕೊಂಡ್ಬಿಟ್ಟಿದೆ. ಆ ಹಿಂದ್ಗಡೆ ಇರೋ ಮನೆ ಮೇಲೆ ಮಗಚ್ಕೊಂಡ್ಬಿಟ್ಟಿದೆ. ಇದೇನಾದ್ರೂ ಕುಸಿದ್ರೆ ಆ ಮನೆ ಕೂಡ ಕುಸಿಯುತ್ತೆ. ಅದ್ರ ಕೆಳಗಡೆ ಇನ್ನೊಂದು ಮನೆ ಇದೆ, ನೋಡ್ತಾ ಇದ್ರ, ಅದಕ್ಕೂ ಕೂಡ ಅಪಾಯ. ಗುಡ್ಡದ ರೀತಿಯಲ್ಲಿ ಇರ್ತಕ್ಕಂಥ ಭೂಪ್ರದೇಶ, ಅಲ್ಲೆಲ್ಲ ಮನೆಗಳು ಕಟ್ಕೊಂಡಿದ್ದಾರೆ. ಸೊ ಒಂದೊಂದೇ ಕಡೆಗಳಲ್ಲಿ ಮಣ್ಣು ಸಡಿಲಗೊಂಡು ತಡೆಗೋಡೆಗಳು, ಕಾಂಪೌಂಡು, ಮನೆ ಎಲ್ಲ ಕುಸಿತಾ ಇದ್ದಾವೆ. ನಿಂತ ನೆಲವೇ ಕುಸಿಯೋದು ಅಂತಾರಲ್ಲ ಅಂತ. ಯಾವ ಶಾಸಕರು ಇಲ್ಲಿ ತನಕ ಬರಲಿಲ್ಲ. ಇದು 2 ವಾರ ಇತ್ತು, ಇದು 1 ವರ್ಷ ಇತ್ತು. 1 ವರ್ಷ ನಮ್ಮದು ಇಲ್ಲಿ ಮಂಗಳೂರು ಕ್ಷೇತ್ರದ ಯಾವ ಶಾಸಕರಾದರೂ MP ಅವರು ಯಾರು ಇಲ್ಲಿ ಇಷ್ಟರ ತನಕ ಯಾರು ಬರಲಿಲ್ಲ. ಇಲ್ಲಿ ಕೇಳುವವರು ಯಾರು ಇಲ್ಲ. ಮತ್ತು ನಾವು ಕಾರ್ಪೊರೇಷನ್ಗೆಲ್ಲ ತುಂಬ ಸಲ ಹೋದು, ಏನು ನಮಗೆ ಪ್ರಯೋಜನ ಇಲ್ಲ. ಅಲ್ಲಿ ಹೇಳುದಂತೆ ಪ್ರೈವೇಟಿಗೆ ಅಂತ ಏನಿಲ್ಲ ಅಂತ. ಹಾಗೆ ನಾವು ಹೇಳೋದು ನಮ್ಮದು ಮಲ್ಯಾಣಿಯಲ್ಲಿ ಬಿದ್ದದ್ದು, ಬೇಕಂತ ಯಾರು ಕೆಳಗೆ ಆಗಲಿಲ್ಲ. ಅದಕ್ಕೆ ಅವರು ಹೇಳ್ತಾರೆ ನಮ್ಮದರಲ್ಲಿ ಪ್ರೈವೇಟ್ ಲ್ಯಾಂಡಿಗೆ ಏನು ಪರಿಹಾರ ಇಲ್ಲ ಅಂತ. ಅದಕ್ಕೆ ನಾವು ಮನೆಗೆ ಈಗ ಪ್ರೈವೇಟ್ ನಾವು ಟ್ಯಾಕ್ಸ್ ಕಟ್ಟೋದಿಲ್ಲ, ಅವರಿಗೆ ಪರಿಹಾರ ಕೊಡಲಿಕ್ಕೆ ಏನಾಗ್ತದೆ? ನಾವು ಯಾರು ಬೇಕಾದರೂ ಸುಮ್ಮನೆ ಕೆಳಗೆ ಹಾಕಿದರೆ ಆಗ್ಬೋದು. ಮನೆ ಪರಿಸರ ಇದರಲ್ಲಿ ಆದದ್ದು. ಎಷ್ಟು ಸಲ ಹೋದ ಏನು ಆಗೋದು, ಬರ್ತಾರೆ ಮನೆ ಖಾಲಿ ಮಾಡಿ ಹೋಗ್ತಾರೆ. ಇವರು ಹೇಳ್ತಾರೆ ಹೋದ ವರ್ಷ ನಾನು 6 ತಿಂಗಳು ಮನೆ ಖಾಲಿ ಮಾಡಿದೆ. ಇದಾಗಿ 1 ವಾರ ಇತ್ತು. ಯಾವ ಶಾಸಕರು ಇಲ್ಲಿ ತನಕ ಬರಲಿಲ್ಲ. ಇದು 2 ವಾರ ಇತ್ತು, ಇದು 1 ವರ್ಷ ಇತ್ತು. 1 ವರ್ಷ ನಮ್ಮದು ಇಲ್ಲಿ ಮಂಗಳೂರು ಕ್ಷೇತ್ರದ ಯಾವ ಶಾಸಕರಾದರೂ MP ಅವರು ಯಾರು ಇಲ್ಲಿ ಇಷ್ಟರ ತನಕ ಯಾರು ಬರಲಿಲ್ಲ. ಇಲ್ಲಿ ಕೇಳುವವರು ಯಾರು ಇಲ್ಲ. ಮತ್ತು ನಾವು ಕಾರ್ಪೊರೇಷನ್ಗೆಲ್ಲ ತುಂಬ ಸಲ ಹೋದು, ಏನು ನಮಗೆ ಪ್ರಯೋಜನ ಇಲ್ಲ. ಅಲ್ಲಿ ಹೇಳುದಂತೆ ಪ್ರೈವೇಟಿಗೆ ಅಂತ ಏನಿಲ್ಲ ಅಂತ. ಹಾಗೆ ನಾವು ಹೇಳೋದು ನಮ್ಮದು ಮಲ್ಯಾಣಿಯಲ್ಲಿ ಬಿದ್ದದ್ದು, ಬೇಕಂತ ಯಾರು ಕೆಳಗೆ ಆಗಲಿಲ್ಲ. ಅದಕ್ಕೆ ಅವರು ಹೇಳ್ತಾರೆ ನಮ್ಮದರಲ್ಲಿ ಪ್ರೈವೇಟ್ ಲ್ಯಾಂಡಿಗೆ ಏನು ಪರಿಹಾರ ಇಲ್ಲ ಅಂತ. ಅದಕ್ಕೆ ನಾವು ಮನೆಗೆ ಈಗ ಪ್ರೈವೇಟ್ ನಾವು ಟ್ಯಾಕ್ಸ್ ಕಟ್ಟೋದಿಲ್ಲ, ಅವರಿಗೆ ಪರಿಹಾರ ಕೊಡಲಿಕ್ಕೆ ಏನಾಗ್ತದೆ? ನಾವು ಯಾರು ಬೇಕಾದರೂ ಸುಮ್ಮನೆ ಕೆಳಗೆ ಹಾಕಿದರೆ ಆಗ್ಬೋದು. ಮನೆ ಪರಿಸರ ಇದರಲ್ಲಿ ಆದದ್ದು. ಎಷ್ಟು ಸಲ ಹೋದ ಏನು ಆಗೋದು, ಬರ್ತಾರೆ ಮನೆ ಖಾಲಿ ಮಾಡಿ ಹೋಗ್ತಾರೆ. ಇವರು ಹೇಳ್ತಾರೆ ಹೋದ ವರ್ಷ ನಾನು 6 ತಿಂಗಳು ಮನೆ ಖಾಲಿ ಮಾಡಿದೆ. ಇದಾಗಿ 1 ವಾರ ಇತ್ತು. ಯಾವ ಶಾಸಕರು ಇಲ್ಲಿ ತನಕ ಬರಲಿಲ್ಲ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮನೆ ಮೇಲೆಯೇ ತಡೆಗೋಡೆ ಕುಸಿದು ಬಿದ್ದಿದೆ. ಹಲವು ಕಡೆ ನಾವು ಗಮನಿಸ್ತಾ ಇದ್ವಿ. ಮಂಗಳೂರಿನಲ್ಲಿ ಮುಂಗಾರು ಆರಂಭ ಆದಾಗ್ಲಿಂದನೂ ಕೂಡ ಗುಡ್ಡ ಕುಸಿತ, ತಡೆಗೋಡೆ ಕುಸಿತ ಇದೆಲ್ಲವೂ ಕೂಡ ಆಗ್ತಾ ಇದೆ. ಭಾರಿ ಗಾತ್ರದ ಕಾಂಕ್ರೀಟ್ ಗೋಡೆ ಕುಸಿದು ಅವಾಂತರ ಸೃಷ್ಟಿಯಾಗಿದೆ ಮಂಗಳೂರಿನಲ್ಲಿ. ಕಣ್ಣೂರು ಬಳಿಯ ಕುಂಡಾಲಬೊಟ್ಟು ಎಂಬಲ್ಲಿ ಘಟನೆ ನಡೆದಿದೆ. 10 ಅಡಿ ಎತ್ತರದ ಕಾಂಕ್ರೀಟ್ ತಡೆಗೋಡೆ ಕುಸಿದಿದೆ. ತಡೆಗೋಡೆ ಕುಸಿತದಿಂದ 2 ಮನೆಗಳಿಗೆ ಇದೀಗ ಕುಸಿಯುವ ಭೀತಿ ಉಂಟಾಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಆತಂಕ ಹೆಚ್ಚಾಗ್ತಾ ಇದೆ. ಮನೆ ಕುಸಿಯೋ ಭಯ ಉಂಟಾಗಿದೆ. 4-5 ಮನೆಗಳಿಗೆ ಇದರಿಂದ ಅಪಾಯ ಇದೆ ಅಂತ ಹೇಳಲಾಗ್ತಾ ಇದೆ. ಜನ ಪರದಾಡ್ತಿದ್ದಾರೆ. ನೋಡಿ ಯಾವ ರೀತಿನಲ್ಲಿ ಎಷ್ಟು ಉದ್ದನೆಯ ತಡೆಗೋಡೆ ಸಂಪೂರ್ಣ ಮಗಚ್ಕೊಂಡ್ಬಿಟ್ಟಿದೆ. ಆ ಹಿಂದ್ಗಡೆ ಇರೋ ಮನೆ ಮೇಲೆ ಮಗಚ್ಕೊಂಡ್ಬಿಟ್ಟಿದೆ. ಇದೇನಾದ್ರೂ ಕುಸಿದ್ರೆ ಆ ಮನೆ ಕೂಡ ಕುಸಿಯುತ್ತೆ. ಅದ್ರ ಕೆಳಗಡೆ ಇನ್ನೊಂದು ಮನೆ ಇದೆ, ನೋಡ್ತಾ ಇದ್ರ, ಅದಕ್ಕೂ ಕೂಡ ಅಪಾಯ. ಗುಡ್ಡದ ರೀತಿಯಲ್ಲಿ ಇರ್ತಕ್ಕಂಥ ಭೂಪ್ರದೇಶ, ಅಲ್ಲೆಲ್ಲ ಮನೆಗಳು ಕಟ್ಕೊಂಡಿದ್ದಾರೆ. ಸೊ ಒಂದೊಂದೇ ಕಡೆಗಳಲ್ಲಿ ಮಣ್ಣು ಸಡಿಲಗೊಂಡು ತಡೆಗೋಡೆಗಳು, ಕಾಂಪೌಂಡು, ಮನೆ ಎಲ್ಲ ಕುಸಿತಾ ಇದ್ದಾವೆ. ನಿಂತ ನೆಲವೇ ಕುಸಿಯೋದು ಅಂತಾರಲ್ಲ ಅಂತ. ಯಾವ ಶಾಸಕರು ಇಲ್ಲಿ ತನಕ ಬರಲಿಲ್ಲ. ಇದು 2 ವಾರ ಇತ್ತು, ಇದು 1 ವರ್ಷ ಇತ್ತು. 1 ವರ್ಷ ನಮ್ಮದು ಇಲ್ಲಿ ಮಂಗಳೂರು ಕ್ಷೇತ್ರದ ಯಾವ ಶಾಸಕರಾದರೂ MP ಅವರು ಯಾರು ಇಲ್ಲಿ ಇಷ್ಟರ ತನಕ ಯಾರು ಬರಲಿಲ್ಲ. ಇಲ್ಲಿ ಕೇಳುವವರು ಯಾರು ಇಲ್ಲ. ಮತ್ತು ನಾವು ಕಾರ್ಪೊರೇಷನ್ಗೆಲ್ಲ ತುಂಬ ಸಲ ಹೋದು, ಏನು ನಮಗೆ ಪ್ರಯೋಜನ ಇಲ್ಲ. ಅಲ್ಲಿ ಹೇಳುದಂತೆ ಪ್ರೈವೇಟಿಗೆ ಅಂತ ಏನಿಲ್ಲ ಅಂತ. ಹಾಗೆ ನಾವು ಹೇಳೋದು ನಮ್ಮದು ಮಲ್ಯಾಣಿಯಲ್ಲಿ ಬಿದ್ದದ್ದು, ಬೇಕಂತ ಯಾರು ಕೆಳಗೆ ಆಗಲಿಲ್ಲ. ಅದಕ್ಕೆ ಅವರು ಹೇಳ್ತಾರೆ ನಮ್ಮದರಲ್ಲಿ ಪ್ರೈವೇಟ್ ಲ್ಯಾಂಡಿಗೆ ಏನು ಪರಿಹಾರ ಇಲ್ಲ ಅಂತ. ಅದಕ್ಕೆ ನಾವು ಮನೆಗೆ ಈಗ ಪ್ರೈವೇಟ್ ನಾವು ಟ್ಯಾಕ್ಸ್ ಕಟ್ಟೋದಿಲ್ಲ, ಅವರಿಗೆ ಪರಿಹಾರ ಕೊಡಲಿಕ್ಕೆ ಏನಾಗ್ತದೆ? ನಾವು ಯಾರು ಬೇಕಾದರೂ ಸುಮ್ಮನೆ ಕೆಳಗೆ ಹಾಕಿದರೆ ಆಗ್ಬೋದು. ಮನೆ ಪರಿಸರ ಇದರಲ್ಲಿ ಆದದ್ದು. ಎಷ್ಟು ಸಲ ಹೋದ ಏನು ಆಗೋದು, ಬರ್ತಾರೆ ಮನೆ ಖಾಲಿ ಮಾಡಿ ಹೋಗ್ತಾರೆ. ಇವರು ಹೇಳ್ತಾರೆ ಹೋದ ವರ್ಷ ನಾನು 6 ತಿಂಗಳು ಮನೆ ಖಾಲಿ ಮಾಡಿದೆ. ಇದಾಗಿ 1 ವಾರ ಇತ್ತು. ಯಾವ ಶಾಸಕರು ಇಲ್ಲಿ ತನಕ ಬರಲಿಲ್ಲ.
ಇದು ಇದು 2 ವಾರ ಇತ್ತು, ಇದು 1 ವರ್ಷ ಇತ್ತು. 1 ವರ್ಷ ನಮ್ಮದು ಇಲ್ಲಿ ಮಂಗಳೂರು ಕ್ಷೇತ್ರದ ಯಾವ ಶಾಸಕರಾದರೂ MP ಅವರು ಯಾರು ಇಲ್ಲಿ ಇಷ್ಟರ ತನಕ ಯಾರು ಬರಲಿಲ್ಲ, ಇಲ್ಲಿ ಕೇಳುವವರು ಯಾರು ಇಲ್ಲ. ಮತ್ತು ನಾವು ಕಾರ್ಪೊರೇಷನ್ಗೆಲ್ಲ ತುಂಬ ಸಲ ಹೋದು, ಏನು ನಮಗೆ ಪ್ರಯೋಜನ ಇಲ್ಲ. ಅಲ್ಲಿ ಹೇಳುದಂತೆ ಪ್ರೈವೇಟಿಗೆ ಅಂತ ಏನಿಲ್ಲ ಅಂತ. ಹಾಗೆ ನಾವು ಹೇಳೋದು ನಮ್ಮದು ಮಲ್ಯಾಣಿಯಲ್ಲಿ ಬಿದ್ದದ್ದು, ಬೇಕಂತ ಯಾರು ಕೆಳಗೆ ಆಗಲಿಲ್ಲ. ಅದಕ್ಕೆ ಅವರು ಹೇಳ್ತಾರೆ ನಮ್ಮದರಲ್ಲಿ ಪ್ರೈವೇಟ್ ಲ್ಯಾಂಡ್ಗೆ ಏನು ಪರಿಹಾರ ಇಲ್ಲ ಅಂತ. ಅದಕ್ಕೆ ನಾವು ಮನೆಗೆ ಈಗ ಪ್ರೈವೇಟ್ ನಾವು ಟ್ಯಾಕ್ಸ್ ಕಟ್ಟೋದಿಲ್ಲ, ಅವರಿಗೆ ಪರಿಹಾರ ಕೊಡಲಿಕ್ಕೆ ಏನಾಗ್ತದೆ? ನಾವು ಯಾರು ಬೇಕಾದರೂ ಸುಮ್ಮನೆ ಕೆಳಗೆ ಹಾಕಿದರೆ ಆಗ್ಬೋದು. ಮಳೆ ಪರಿಸರ ಇದರಲ್ಲಿ ಆದದ್ದು. ಎಷ್ಟು ಸಲ ಹೋದ್ದು ಏನು ಆಗೋದು, ಬರ್ತಾರೆ ಮನೆ ಖಾಲಿ ಮಾಡಿ ಹೋಗ್ತಾರೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮನೆ ಮೇಲೆಯೇ ತಡೆಗೋಡೆ ಕುಸಿದು ಬಿದ್ದಿದೆ. ಹಲವು ಕಡೆ ನಾವು ಗಮನಿಸ್ತಾ ಇದ್ವಿ. ಮಂಗಳೂರಿನಲ್ಲಿ ಮುಂಗಾರು ಆರಂಭ ಆದಾಗ್ಲಿಂದನೂ ಕೂಡ ಗುಡ್ಡ ಕುಸಿತ, ತಡೆಗೋಡೆ ಕುಸಿತ ಇದೆಲ್ಲವೂ ಕೂಡ ಆಗ್ತಾ ಇದೆ. ಭಾರಿ ಗಾತ್ರದ ಕಾಂಕ್ರೀಟ್ ಗೋಡೆ ಕುಸಿದು ಅವಾಂತರ ಸೃಷ್ಟಿಯಾಗಿದೆ ಮಂಗಳೂರಿನಲ್ಲಿ. ಕಣ್ಣೂರು ಬಳಿಯ ಕುಂಡಾಲಬೊಟ್ಟು ಎಂಬಲ್ಲಿ ಘಟನೆ ನಡೆದಿದೆ. 10 ಅಡಿ ಎತ್ತರದ ಕಾಂಕ್ರೀಟ್ ತಡೆಗೋಡೆ ಕುಸಿದಿದೆ. ತಡೆಗೋಡೆ ಕುಸಿತದಿಂದ 2 ಮನೆಗಳಿಗೆ ಇದೀಗ ಕುಸಿಯುವ ಭೀತಿ ಉಂಟಾಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಆತಂಕ ಹೆಚ್ಚಾಗ್ತಾ ಇದೆ. ಮನೆ ಕುಸಿಯೋ ಭಯ ಉಂಟಾಗಿದೆ. 4-5 ಮನೆಗಳಿಗೆ ಇದರಿಂದ ಅಪಾಯ ಇದೆ ಅಂತ ಹೇಳಲಾಗ್ತಾ ಇದೆ. ಜನ ಪರದಾಡ್ತಿದ್ದಾರೆ. ನೋಡಿ ಯಾವ ರೀತಿಯಲ್ಲಿ ಎಷ್ಟು ಉದ್ದನೆಯ ತಡೆಗೋಡೆ ಸಂಪೂರ್ಣ ಮಗಚ್ಕೊಂಡ್ಬಿಟ್ಟಿದೆ. ಆ ಹಿಂದ್ಗಡೆ ಇರೋ ಮನೆ ಮೇಲೆ ಮಗಚ್ಕೊಂಡ್ಬಿಟ್ಟಿದೆ. ಇದೇನಾದರೂ ಕುಸಿದ್ರೆ ಆ ಮನೆ ಕೂಡ ಕುಸಿಯುತ್ತೆ. ಅದ್ರ ಕೆಳಗಡೆ ಇನ್ನೊಂದು ಮನೆ ಇದೆ, ನೋಡ್ತಾ ಇದ್ರೆ ಅದಕ್ಕೂ ಕೂಡ ಅಪಾಯ. ಗುಡ್ಡದ ರೀತಿಯಲ್ಲಿ ಇರ್ತಕ್ಕಂಥ ಭೂಪ್ರದೇಶ, ಅಲ್ಲೆಲ್ಲ ಮನೆಗಳು ಕಟ್ಕೊಂಡಿದ್ದಾರೆ. ಸೊ ಒಂದೊಂದೇ ಕಡೆಗಳಲ್ಲಿ ಮಣ್ಣು ಸಡಿಲಗೊಂಡು ತಡೆಗೋಡೆಗಳು, ಕಾಂಪೌಂಡು, ಮನೆ ಎಲ್ಲ ಕುಸಿತಾ ಇದ್ದಾವೆ. ನಿಂತ ನೆಲವೇ ಕುಸಿಯೋದು ಅಂತಾರಲ್ಲ ಅಂತ. ಯಾವ ಶಾಸಕರು ಇಲ್ಲಿ ತನಕ ಬರಲಿಲ್ಲ. ಇದು 2 ವಾರ ಇತ್ತು, ಇದು 1 ವರ್ಷ ಇತ್ತು. 1 ವರ್ಷ ನಮ್ಮದು ಇಲ್ಲಿ ಮಂಗಳೂರು ಕ್ಷೇತ್ರದ ಯಾವ ಶಾಸಕರಾದರೂ MP ಅವರು ಯಾರು ಇಲ್ಲಿ ಇಷ್ಟರ ತನಕ ಯಾರು ಬರಲಿಲ್ಲ, ಇಲ್ಲಿ ಕೇಳುವವರು ಯಾರು ಇಲ್ಲ. ಮತ್ತು ನಾವು ಕಾರ್ಪೊರೇಷನ್ಗೆಲ್ಲ ತುಂಬ ಸಲ ಹೋದು, ಏನು ನಮಗೆ ಪ್ರಯೋಜನ ಇಲ್ಲ. ಅಲ್ಲಿ ಹೇಳುದಂತೆ ಪ್ರೈವೇಟಿಗೆ ಅಂತ ಏನಿಲ್ಲ ಅಂತ. ಹಾಗೆ ನಾವು ಹೇಳೋದು ನಮ್ಮದು ಮಲ್ಯಾಣಿಯಲ್ಲಿ ಬಿದ್ದದ್ದು, ಬೇಕಂತ ಯಾರು ಕೆಳಗೆ ಆಗಲಿಲ್ಲ. ಅದಕ್ಕೆ ಅವರು ಹೇಳ್ತಾರೆ ನಮ್ಮದರಲ್ಲಿ ಪ್ರೈವೇಟ್ ಲ್ಯಾಂಡ್ಗೆ ಏನು ಪರಿಹಾರ ಇಲ್ಲ ಅಂತ. ಅದಕ್ಕೆ ನಾವು ಮನೆಗೆ ಈಗ ಪ್ರೈವೇಟ್ ನಾವು ಟ್ಯಾಕ್ಸ್ ಕಟ್ಟೋದಿಲ್ಲ, ಅವರಿಗೆ ಪರಿಹಾರ ಕೊಡಲಿಕ್ಕೆ ಏನಾಗ್ತದೆ? ನಾವು ಯಾರು ಬೇಕಾದರೂ ಸುಮ್ಮನೆ ಕೆಳಗೆ ಹಾಕಿದರೆ ಆಗ್ಬೋದು. ಮಳೆ ಪರಿಸರ ಇದರಲ್ಲಿ ಆದದ್ದು. ಎಷ್ಟು ಸಲ ಹೋದ್ದು ಏನು ಆಗೋದು, ಬರ್ತಾರೆ ಮನೆ ಖಾಲಿ ಮಾಡಿ ಹೋಗ್ತಾರೆ. ಇವರು ಹೇಳ್ತಾರೆ ಹೋದ ವರ್ಷ ನಾನು 6 ತಿಂಗಳು ಮನೆ ಖಾಲಿ ಮಾಡಿದೆ. ಇದಾಗಿ 1 ವಾರ ಇತ್ತು, ಯಾವ ಶಾಸಕರು ಇಲ್ಲಿ ತನಕ ಬರಲಿಲ್ಲ. ಇದು 2 ವಾರ ಇತ್ತು, ಇದು 1 ವರ್ಷ ಇತ್ತು. 1 ವರ್ಷ ನಮ್ಮದು ಇಲ್ಲಿ ಮಂಗಳೂರು ಕ್ಷೇತ್ರದ ಯಾವ ಶಾಸಕರಾದರೂ MP ಅವರು ಯಾರು ಇಲ್ಲಿ ಇಷ್ಟರ ತನಕ ಯಾರು ಬರಲಿಲ್ಲ, ಇಲ್ಲಿ ಕೇಳುವವರು ಯಾರು ಇಲ್ಲ. ಮತ್ತು ನಾವು ಕಾರ್ಪೊರೇಷನ್ಗೆಲ್ಲ ತುಂಬ ಸಲ ಹೋದು, ಏನು ನಮಗೆ ಪ್ರಯೋಜನ ಇಲ್ಲ. ಅಲ್ಲಿ ಹೇಳುದಂತೆ ಪ್ರೈವೇಟಿಗೆ ಅಂತ ಏನಿಲ್ಲ ಅಂತ. ಹಾಗೆ ನಾವು ಹೇಳೋದು ನಮ್ಮದು ಮಲ್ಯಾಣಿಯಲ್ಲಿ ಬಿದ್ದದ್ದು, ಬೇಕಂತ ಯಾರು ಕೆಳಗೆ ಆಗಲಿಲ್ಲ. ಅದಕ್ಕೆ ಅವರು ಹೇಳ್ತಾರೆ ನಮ್ಮದರಲ್ಲಿ ಪ್ರೈವೇಟ್ ಲ್ಯಾಂಡ್ಗೆ ಏನು ಪರಿಹಾರ ಇಲ್ಲ ಅಂತ. ಅದಕ್ಕೆ ನಾವು ಮನೆಗೆ ಈಗ ಪ್ರೈವೇಟ್ ನಾವು ಟ್ಯಾಕ್ಸ್ ಕಟ್ಟೋದಿಲ್ಲ, ಅವರಿಗೆ ಪರಿಹಾರ ಕೊಡಲಿಕ್ಕೆ ಏನಾಗ್ತದೆ? ನಾವು ಯಾರು ಬೇಕಾದರೂ ಸುಮ್ಮನೆ ಕೆಳಗೆ ಹಾಕಿದರೆ ಆಗ್ಬೋದು. ಮಳೆ ಪರಿಸರ ಇದರಲ್ಲಿ ಆದದ್ದು. ಎಷ್ಟು ಸಲ ಹೋದ್ದು ಏನು ಆಗೋದು,